ಓಂ ಬೃಹಸ್ಪತೆ ಅತಿಯಧರ್ಯೋ ಅರ್ಹಾದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದ ಯಚ್ಚವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರಮರುತ್ವ ಇಹ ಪಾಹಿ ಸೋಮಯ್ಯತಾಶಾರ್ಯಾತೆ ಅಪಿ ಬಸ್ಸುತಸ್ಯ ತವ ಪ್ರಣೀತಿ ತವ ಶೂರ ಶರ್ಮನ್ನಾ ವಿವಾಸಂತಿ ಕವಯಸ್ಸು ಯಜ್ಞಾಃ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ವೇನಾವಹ ಸಬುದ್ಧಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋ ನಿವಸತಶ್ಚ ವಿವಹ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರ ಜೀವನ ಸಂತುಷ್ಟದಾಯಕ ಸದಾ ಸನ್ಮಂಗಳದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಗುರು ಬದಲಾವಣೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ದ್ವಾದಶ ರಾಶಿ ಗುರು ಗೋಚಾರ ಫಲ ದಿನಾಂಕ 14/5/2025 ರಾತ್ರಿ 15ನೇ ತಾರೀಕು ಮೇ ತಿಂಗಳು 2025ಕ್ಕೆ ಗುರು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ? ವೃಷಭ ರಾಶಿಯಲ್ಲಿ ಇದ್ದಂತಹ ಗುರು ಮಿಥುನ ರಾಶಿಗೆ ತಮ್ಮ ಪ್ರಯಾಣವನ್ನ ಬೆಳೆಸಿ ಮಿಥುನ ರಾಶಿಯಲ್ಲಿ 1 ವರ್ಷ ಕಾಲ ಅಲ್ಲೇ ಸ್ಥಿತವಾಗಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ಯಾವ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಸಾಧಾರಣ ಫಲ, ಗುರುವಿಂದ ಅಶುಭ ಫಲ ಇಲ್ಲ. ಅಶುಭ ಅನ್ನುವಂಥದ್ದು ಗುರುವಿನಿಂದ ಖಂಡಿತ ಸಾಧ್ಯ ಇಲ್ಲ. ಸಾಧಾರಣ ಫಲ ಅಂತ ಹೇಳ್ತೀವಿ. ಸಾಧ್ಯವಾದರೆ ಗುರುವಿಂದ ನಿಮಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟದ್ದಂತೂ ಆಗೋದಿಲ್ಲ. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ರಾಹುಯುಕ್ತನಾಗೋ ಅಥವಾ ಕೇತುಯುಕ್ತನಾಗೋ ಅಥವಾ ನೀಚ ಸ್ಥಾನದಲ್ಲೋ ಅಥವಾ ಶತ್ರುವಿನ ಮನೆಯಲ್ಲೋ ಅಥವಾ ಪಾಪಕರ್ತರಿ ಯೋಗದಲ್ಲೋ ಈ ರೀತಿಯಾದಂಥ ಸ್ಥಾನಗಳಲ್ಲಿ ಮೂಲ ಜಾತಕದಲ್ಲಿದ್ದಲ್ಲಿ ಮಾತ್ರ ಗುರುವಿನಿಂದ ಸ್ವಲ್ಪ ಅಶುಭ ಫಲಗಳನ್ನು ನಾವು ಕಾಣಬಹುದು. ಇದಕ್ಕೋಸ್ಕರ ನೀವು ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಗುರುವಿನ ಸ್ಥಾನ, ಅದರ ಪರ್ಸೆಂಟೇಜು, ಬಲಾಬಲಗಳನ್ನು ತಿಳ್ಕೊಂಡು ಬೇಕಾದರೆ ಗುರುವಿಗೆ ಒಂದು ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಹಾಗಾದರೆ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಒಂದೊಂದಾಗಿ ನೋಡೋಣ. ಸಿಂಹರಾಶಿ. ಸಿಂಹರಾಶಿಯವರಿಗೆ ವಿಶೇಷವಾದಂಥ ಫಲ ಏನು? ಏಕಾದಶ ಸ್ಥಾನ ಗುರು, ಲಾಭ ಸ್ಥಾನದ ಗುರು. ಇಷ್ಟು ದಿನ ಕರ್ಮ ಗುರು ಇತ್ತು, ಈಗ ಲಾಭ ಗುರು ಬರ್ತಾ ಇದೆ. ಒಮ್ಮೆ 12 ವರ್ಷಕ್ಕೆ ಒಮ್ಮೆ ಬರುವಂತಹ ಲಾಭದ ಗುರು ನಿಮಗೆ ಬಂದಿದೆ. ಈ ಸಲ 12 ವರ್ಷಗಳಿಂದ ಬಂದಿತ್ತು, ಈಗ ಮತ್ತೆ ನಿಮಗೆ ಲಾಭದ ಗುರು ಬರ್ತಾ ಇದೆ. ಮೇ 15ರಿಂದ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ಲಾಭ ಸ್ಥಾನೇನ ರಾಶ್ಯಾದಖಿಲ ಧನ ಜಯ ಪ್ರಾಪ್ತಿ ಮಿಚ್ಛಂತಿ ಸರ್ವೇ ಹೇಳುತ್ತೆ. ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಗುರು 11ನೇ ಮನೆಯಲ್ಲಿರುವಾಗ ಸದಾ ಧನ ಸಂಪನ್ನರು, ಒಳ್ಳೆಯ ಹೆಸರನ್ನು ಪಡೆಯುವರು, ಧಾರ್ಮಿಕವಾದಂತಹ ಅಭಿವೃದ್ಧಿ, ಹಣದಲ್ಲಿ ಬಹಳ ಬಲಿಷ್ಠವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ಅತ್ಯಂತ ಶ್ರೇಷ್ಠವಾದ ಫಲ ಮತ್ತು ಅಧಿಕವಾದ ಧನಲಾಭ ಮತ್ತು ಅಧಿಕವಾದ ಜಯಪ್ರಾಪ್ತಿ, ಕ್ರೀಡೆಯಲ್ಲಿ, ವಿಜ್ಞಾನದಲ್ಲಿ, ಸಂಗೀತದಲ್ಲಿ, ನಾಟ್ಯದಲ್ಲಿ, ಕಲೆಯಲ್ಲಿ, ನಟನೆಯಲ್ಲಿ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟು ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಳ್ಳೋದ್ರಲ್ಲಿ ಸಂದೇಹವಿಲ್ಲ. ರಂಗ ಪ್ರವೇಶ ಮಾಡಿ ಅಭಿವೃದ್ಧಿ ಆಗ್ತೀರಾ. ಪತ್ರಿಕೋದ್ಯಮ, ಜರ್ನಲಿಸಮನ್ನು ಚೆನ್ನಾಗಿ ಅಧ್ಯಯನ ಮಾಡೋದಾದರೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, TV ಮೀಡಿಯಾ, ಎಲ್ಲ ಥರದ ಮೀಡಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ರೋಗಿ ಇಲ್ಲದೆ ನಿರೋಗಿ ಆಗ್ತೀರಾ, ರೋಗವೇ ಇರೋದಿಲ್ಲ. ಒಳ್ಳೆಯ ಕುಟುಂಬ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಶಾಸ್ತ್ರ ಅಧ್ಯಯನ ಪ್ರೀತಿ ಉಳ್ಳರಾಗ್ತೀರಾ. ಒಳ್ಳೆ ಮಕ್ಕಳು ಪ್ರಾಪ್ತಿ ಆಗುತ್ತೆ. ಸಂತಾನ ಬಹಳ ಅದ್ಭುತವಾಗಿರುತ್ತೆ. ಜೊತೆಗೆ
ಒಳ್ಳೆ ಧನಾಗಮ, ಒಳ್ಳೆ ಸುಂದರವಾದಂಥ ಪ್ರೀತಿಯನ್ನು ಕೊಡುವಂತಹ ಹೆಂಡತಿ ಅಥವಾ ಗಂಡ ನಿಮಗೆ ಸಿಗ್ತಾನೆ. ತನ್ಮೂಲಕ ಸಿಂಹರಾಶಿಯವರಿಗೆ ಒಂದು ಅದ್ಭುತವಾದಂಥ ಸುವರ್ಣ ಅವಕಾಶ. ಗುರು ಏಕಾದಶ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. 1 ವರ್ಷ ಈ ಫಲವನ್ನು ನೀವು ಅನುಭವಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.